ಈಗ ನಮಗೆ ಬೆಳಗಾವಿ ಉಳಿಸಬೇಕು, ಇದು ಬಹಳ. ಇಡೀ ಬೆಳಗಾವಿಯ ಸಂಪೂರ್ಣ ಅಧಿಕಾರಿಗಳನ್ನ ಬದಲಾವಣೆ, DC ತೆಗಿಬೇಕು. ಯಾರೋ ಮಾಡರ್ನ ಎಡರ ಯಾರು SP ಎಡಾ ಮಾರ್ಟಿನ್ ಅಂತ ಅವರು ಇನ್ನು ಯಾರೋ ಇದ್ದಾರೆ ಪಾಪ. ವೈಯಕ್ತಿಕವಾಗಿ ನನಗೇನಿಲ್ಲ, ಅವ್ರ ಕೈಲಿ ಆಗೋದಿಲ್ಲ. ಭದ್ರವಾಗಿ ಬೆಳಗಾವಿ ಆಡಳಿತ ಸಂಪೂರ್ಣ ಬದಲಾವಣೆ ಆಗಬೇಕು. ಭದ್ರವಾಗಿರುವ ಕನ್ನಡ ಅಧಿಕಾರಿಗಳನ್ನ ಹಾಕ್ಬೇಕಲ್ಲಿ. ಮಾತೆತ್ತಿದ್ರೆ ಕನ್ನಡಕ್ಕೆ ವಿರುದ್ಧ ಮಾತಾಡಿದ್ರೆ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಧಿಕಾರಿ ಬೇಕು. ಜಿಲ್ಲಾಧಿಕಾರಿಗಳಿಗೆ ಯಾರು ಅಧಿಕಾರ ಕೊಡ್ತಿದ್ದು ಮರಾಠಿ ಭಾಷೆ? ಅಲ್ಲಿ ಅಧಿಕಾರಿಗಳು ನಿಮ್ಗೆ ಹೇಳ್ತೀರಿ ಗೋವಿಂದ್ ಅವರೇ, ನಮ್ಮ ಸರ್ಕಾರಕ್ಕೂ ಅಯ್ಯೋ ಇವೆಲ್ಲ ಮಾತಾಡಬಾರ್ದು. ಅದು ಒಂಥರ ವಿಚಿತ್ರವಾಗಿದೆ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ಹೋಮ್ ಮಿನಿಸ್ಟ್ರು, ನಮ್ಮ ಸ್ನೇಹಿತರೆ ಪಾಪ ಅವ್ರು ಮಾತಾಡೋದು ನೋಡಿದ್ರೆ ಅವ್ರ ಮನೇಲಿ ಕಳ್ತನ ಆದ್ರೂ ಅವರು ಇದು ಮಾಡಕ್ ಹೋಗಲ್ಲ. ಹೋಮ್ ಮಿನಿಸ್ಟರ್ ಮನೇಲಿ ಹಿಂಬಾಲ್ ಕಳ್ತನ ಆಗೋಯ್ತು. ಹೌದಾ, ಯಾವಾಗಾಯ್ತು? ಆಯ್ತಾ, ಸರಿ, ನಾವು ಅದನ್ನ ಅಧಿಕಾರಿಗಳಿಗೆ ವಹಿಸಿದ್ದೀನಿ, ಅವರು ನೋಡ್ಕೊಳ್ತಾರೆ. ಅಲ್ರಿ ನಿಮ್ಮ ಮನೇಲಿ ಆಗಿರೋದು ಕಣ್ರಿ, ನಮ್ಮ ಮನೇಲಿ ಆದ್ರೂ ಇದು ಕಾನೂನು ಬದ್ಧವಾಗಿ ಮಾಡಬೇಕಾಗುತ್ತೆ. ಹೇಳಿ ಒಂದು ನಿಮಿಷ, ಕಾನೂನು ಬದ್ಧವಾಗಿ ಮಾಡಿ ಇದು ಹೇಳದೆ ಇದ್ರೆ ಇವ್ರು ಬೈದೇ ಇದ್ರೆ ಹಂಗೆ ಇವ್ರನ್ನ ಕಾನೂನು ಬದ್ಧವಾಗಿ ಮಾಡ್ತಾರೆ. ಪಾಪ ನಾನು ಈಗ ನಾನು ಇದನ್ನ ಹೇಳ್ತಾ ಇದ್ದೀನಿ, ಮುಗಿಸ್ಬಿಡ್ತೀನಿ. ನಮ್ಮ ಸ್ನೇಹಿತರುಗಳು ಬಹಳ MS ಶಿವಸೇನೆ, ಇಲ್ಲಿ ಶಿವಸೇನೆ ಗಡಿಪಾರು ಮಾಡಬೇಕು, MS ನಿಷೇಧ ಮಾಡಬೇಕು. ಬೆಳಗಾವಿ ಅದಕ್ಕೆ ಎಲ್ಲ ಅಧಿಕಾರಿಗಳನ್ನ ತೆಗಿಬೇಕು. ರಾಜಕಾರಣಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು. ಎಲ್ಲ ಪಾರ್ಟಿಯ ರಾಜಕಾರಣಿಗಳು ಸಂಭಾಜಿ ಪ್ರತಿಮೆ ತೆಗಿಲೇಬೇಕು. ಕಂಡಕ್ಟರ್ ಮೇಲೆ ಹಲ್ಲೆ ತೀವ್ರ ಖಂಡನೆ. ಈ ಬಗ್ಗೆ ಭಾರಿ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು. ಮಹದಾಯಿ ಕಳಸಾ ಬಂಡೂರಿ ಬೆಳಗಾವಿ, ಧಾರವಾಡ, ಹುಬ್ಳಿ ನಿಲ್ಬೇಕು. ನೀವು ಬೆಳಗಾವಿ ಬರ್ತೀವಿ, ಹುಬ್ಳಿಗೆ ಬರ್ತೀವಿ, ಮಹದಾಯಿ ಕೈ ಬಿಡಕ್ಕಾಗೋದಿಲ್ಲ. ಪ್ರಹ್ಲಾದ್ ಜೋಶಿ ನಾಟಕ ಆಡ್ಬೇಡಪ್ಪ, ಒಳ್ಳೇದಲ್ಲ. ಖಂಡಿತ ಮಹದಾಯಿ ನಮಗೆ ಅನ್ಯಾಯ ಆಗಿದೆ, ಅದು ತೀವ್ರ. ಕೊಪ್ಪಳ ಸುತ್ತ ಕಾರ್ಖಾನೆಗಳಿಂದ ಕೊಪ್ಪಳ ಹಾಳಾಗ್ತಾ ಇದೆ. ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ, ಏರ್ ಕಟಿಂಗ್ ಬಿಹಾರದವರು, ಸೌತೆಕಾಯಿ ಬಿಹಾರದವರು, ಮಿಠಾಯಿ ಬಿಹಾರದವರು, ಕಡಲೆ ಬೀಜ ಬಿಹಾರ, ಎಲ್ಲ ಬರೀ ಹೊರಗಡೆಯವರು. ಇದು ಯಾರು ಕೇಳೋರಿಲ್ಲ. ಆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮುಚ್ಚೋದು ಒಳ್ಳೇದದು. ಎಲ್ಲ ಅವರೇ, ಈ ಬೆಂಗಳೂರಲ್ಲಿ ಕೊಲೆ ಮಾಡೋರವ್ರೆ, ಕಳ್ತನ ಮಾಡೋರವ್ರೆ, ದರೋಡೆ ಮಾಡೋರವ್ರೆ, ರೇಪ್ ಮಾಡೋರು. ಮೊದಲು ಪರಭಾಷೆಯವ್ರನ್ನ ಹೊರಗಡೆ ಹೋಗಲೇಬೇಕು. ಇದು ಗಂಭೀರವಾಗಿ